ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಗಣಿತದ ಮೊದಲ ಪಾಠ ಸಂಖ್ಯಾ ಪದ್ಧತಿಯಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 20 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಆಲ್ರೆಡಿ ಎಲ್ಲ ವಿಷಯದಲ್ಲಿ ಕೂಡ ಹಾಕ್ತಾ ಇದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಪ್ರತಿ ಪಾಠದ ನೋಟ್ಸ್ ಇದ್ದಾವೆ, ಅವುಗಳನ್ನು ತಪ್ಪದೆ ನೋಡಿ. ಸೊ ನೋಡೋಣ, ಫಸ್ಟ್ 3 ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇದ್ದಾವೆ ನಿಮ್ಮ FA ಮತ್ತು SA1 ಪರೀಕ್ಷೆಗಾಗಿ. ಪ್ರಶ್ನೆ 1, ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರು. √25, B ಪೈ ಇದೆ, C 1.233 234 2345, D √3. ಸರಿಯಾದ ಉತ್ತರ ಆಪ್ಷನ್ ಎ √25. ಪ್ರಶ್ನೆ 2, √5 ಮತ್ತು √3ರ ಅಕರ್ಣಿಕಾರಕ ಯಾವುದು? A √5 - √3, B √5 + √3, C √3, D √5. ಸರಿಯಾದ ಉತ್ತರ √5 - √3. A ಆಪ್ಷನ್ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, m⁻3 ಇಂಟು m⁻3 ಅಂದರೆ m⁻3 ಇಂಟು m⁻3 ಇದನ್ನು ಹೀಗೆ ವ್ಯಕ್ತಪಡಿಸಬಹುದು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದರೆ A m⁻6, B m⁻9, C m⁻1, D m⁻0 ಅಂದರೆ m⁻6, m⁻9, m⁻1, m⁻0. ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಪ್ಷನ್ ಎ m⁻6 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 1 ಮಾರ್ಕರ್ ಕ್ವಶನ್, ಭಾಗಲಬ್ಧ ಸಂಖ್ಯೆಯನ್ನು ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಬಾಹೆಟ್ ಮಾಡಲೇಬೇಕು. ಓಕೆನಾ. P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳನ್ನೆಲ್ಲ ನಾವೇನಂತೀವಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ಅಭಾಗಲಬ್ಧ ಸಂಖ್ಯೆ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆ ಅಂತೀವಿ. ಎರಡೂ ಡೆಫಿನೇಷನ್ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ನೀವು ಬಾಹೆಟ್ ಮಾಡಲೇಬೇಕು. ಮುಂದಿನ ಪ್ರಶ್ನೆ 2 ಮಾರ್ಕರ್ ಕ್ವಶನ್, 4 ಇದ್ದಾವೆ. ಪ್ರಶ್ನೆ 1, ಎಸ್ ಏನಿದೆ ನೋಡಿ, 1 ಮತ್ತು 2ರ ನಡುವಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಕೊಟ್ಟ ಸಂಖ್ಯೆಗಳನ್ನು 5ರಿಂದ ಗುಣಿಸಿ ಭಾಗಿಸಬೇಕು. ಅಂದರೆ 1 = 1 × 5 / 5 = 5/5. ಅದೇ ರೀತಿ 2 ತಗೊಳ್ಳೋಣ, 2 × 5 / 5 = 10/5. ಆವಾಗ 5/5 ದಿಂದ 10/5 ವರೆಗೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಬರಿತಾ ಹೋಗೋಣ. 6/5, 7/5, 8/5, 9/5 ಇವೇ ಏನಾಗಿರ್ತಾವಪ್ಪ ಅಂದ್ರೆ 4 ಅಭಾಗಲಬ್ಧ ಸಂಖ್ಯೆಗಳು ಆಗಿರ್ತವೆ ಅನ್ನೋದು ಇತ್ತು. ಓಕೆನಾ. ಇಷ್ಟು ಏನಾಗಿತ್ತಂದರೆ ಫಸ್ಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಎಸ್, ಕೆಳಗಿನವುಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. 4 ಸಂಖ್ಯೆ ಕೊಟ್ಟಿದ್ದಾರೆ. √23 ಇದೆ, √225 ಇದೆ, 1.10, 100, 100, 100, 1000001, 7.478478 ಅಂತ ಇದೆ. ಓಕೆನಾ. ಇದರಲ್ಲಿ ನೀವು ಫಸ್ಟಾಗಿ ಏನು ಬರಿಬೇಕಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂದಾಗ √225, ಆಮೇಲೆ 7.478478 ಇದು ಭಾಗಲಬ್ಧ ಸಂಖ್ಯೆಗಳು ಆಗ್ತದೆ. ಅಭಾಗಲಬ್ಧ ಸಂಖ್ಯೆಗಳಂದರೆ √23 ಮತ್ತು 1.10, 100, 100, 1000001 ಇವೇನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆಗಳೇ ಆಗಿದ್ದಾವೆ. ಮುಂದಿನ ಪ್ರಶ್ನೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಬಹಳ ಸರಿ ಕೇಳ್ತಾರೆ. ಏನಪ್ಪ ಅಂತಂದ್ರೆ √2 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅಂತ ಕೇಳ್ತಾರೆ. ಅವಾಗ ಈ ಥರ ಒಂದು ಸಂಖ್ಯಾ ರೇಖೆಯನ್ನು ತೆಗಿರಿ. ಅಲ್ಲಿ 0, 1, 2, 3 ಇದೆ. ಆಮೇಲೆ ಇದು 0 ಮತ್ತು 1 ಸೇರಿಸಿ ಮೇಲೆ ಬಿಡಿ. ಇದು √2, 1 ಮತ್ತು 2ರ ಮಧ್ಯದಲ್ಲಿ ಏನು ರೇಖೆನ ಎಳಿತಾ ಹೋಗಿ ಅವಾಗ ಅದೇನಾಗಿರ್ತದೆ 1 ಅಂತ ಹೆಸರು ಕೊಡಿ. ಇಲ್ಲಿ ಏನು ಬರಿಬೇಕಂದ್ರೆ ಸಂಖ್ಯಾ ರೇಖೆಯ ಮೇಲೆ √2 ಅನ್ನು ಪ್ರತಿನಿಧಿಸಲು ಪೂರ್ಣಾಂಕ 2 ಪರಿಗಣಿಸೋಣ. ನಾವು 2 ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತವಾಗಿ ವ್ಯಕ್ತವನ್ನು ಪಡಿಸ್ಬೋದು. ಹೇಗೆ ಬರೀತೀರಂದರೆ 2 = 1/2 + 1/2 ಅಂದರೆ √2² = 1/2 + 1/2 ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಛೇದ ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ. 1/7 + 3√2 ಅಂತ ಇದೆ. ಆವಾಗ ನಾವು ಇದನ್ನು ಹೀಗೂ ಬರಿಬೋದು, 1/7 + 3(2) ಇಂಟು 7 - 3√2 / 7 - 3√2. ಅವಾಗ ಏನಾಗ್ತದೆ ನೋಡಿ, 7 - 3√2 / 7² - 3√2². ಆವಾಗ 7 - 3√2 / 49 - 9 × 2. ಆವಾಗ 7 - 3√2 / 49 - 18. ಸೊ ಉತ್ತರ ಏನಾಗಬೇಕು,
7 ಮೈನಸ್ 3√2 ಡಿವೈಡೆಡ್ ಬೈ 31 ಅಂತ ಉತ್ತರ ಬಂದರೆ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇದೇ ಅದರ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಎಸ್ 3 ಮಾರ್ಕರ್ದು ಒಂದೇ ಇದೆ, ಸುಲಭೀಕರಿಸಿ ಅಂತ ಇದೆ. 3 + √3 2 + √2 ಅದನ್ನು ಬರ್ಕೊಡ್ರಿ. 3 + 2 3 ಇನ್ ದ ಬ್ರಾಕೆಟ್ 2 + √2 ಪ್ಲಸ್ √3 ಇನ್ ದ ಬ್ರಾಕೆಟ್ 2 + √2 ಆವಾಗ 6 + 3√2 ಪ್ಲಸ್ √2 3 2√3 ಪ್ಲಸ್ √6 ಅಂತ ಬರ್ತದೆ. ಇನ್ನು ಲಾಸ್ಟ್ ಪ್ರಶ್ನೆ 4 ಅಂಕಕ್ಕೆ ಕೇಳಿತು. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಘಾತಾಂಕದ ನಿಯಮಗಳನ್ನು ಬರೀರಿ. ನೀವು ಬಾಯೆಟ್ ಮಾಡಲೇಬೇಕು. ನೀವು ಬಾಯ್ಪಟ್ ಮಾಡಿದ್ರೇ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಪ್ರತಿ ಪರೀಕ್ಷೆಗೂ ಕೂಡ ಇದನ್ನು ಕೇಳ್ತಾ ಹೋಗ್ತಾರೆ. ಸೊ ಒಂದೇದು ನೋಡ್ಕೊಡ್ರಿ. a ಪವರ್ m a ಪವರ್ n ಇಸ್ ಈಕ್ವಲ್ ಟು a ಪವರ್ m ಪ್ಲಸ್ n. ಇನ್ನು a ಪವರ್ m ಡಿವೈಡೆಡ್ ಬೈ a ಪವರ್ n ಇಸ್ ಈಕ್ವಲ್ ಟು a ಪವರ್ m ಮೈನಸ್ n. ಇನ್ನು ಎ ಬಿ ಪವರ್ m a ಪವರ್ m b ಪವರ್ m a ಡಿವೈಡೆಡ್ ಬೈ b ಪವರ್ m ಅದೇನಾಗ್ತದೆ a ಪವರ್ m ಡಿವೈಡೆಡ್ ಬೈ b ಪವರ್ m. ಅವಾಗ a ಪವರ್ m ಪವರ್ n ಅವಾಗ a ಪವರ್ m n ಅಂತ ಆಗ್ತದೆ. ಅಂದರೆ ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.